ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಎ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕೊಚ್ಚಿಗೆ ಲೋಡಿಂಗ್ ಬಂದಿದ್ದೀವಿ. ಚಿಂತಾಮಣಿಯಲ್ಲಿ ಮಾರ್ಕೆಟಲ್ಲಿ ಮಾವಿನಕಾಯಿ ಲೋಡು. ಈ ಟೈಮ್ ಬಂದು ನೈಟು 9:30 ಆಗಿದೆ. ನಾವು ಮನೆಯಲ್ಲಿ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ವಿ. ಪಾರ್ಟಿ ಫೋನ್ ಮಾಡಿಬಿಟ್ಟು ಲೋಡಿಂಗ್ ಇದೆ, ಅರ್ಜೆಂಟ್ ಬರಬೇಕಂದ್ರು. ಅದಕ್ಕೆ ಮನೆ ಹತ್ರದಿಂದ ಏನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಇಲ್ಲಿ ಮಾರ್ಕೆಟಲ್ಲಿ ಬಂದಿದ್ದೀವಿ, ಗಾಡಿ ಇಲ್ಲಿ ಇಟ್ಟಿದ್ದೀವಿ ಮಂಡಿ ಮುಂದೆ. ಇಲ್ಲಿ ಅವರು ಪ್ಯಾಕಿಂಗ್ ಮಾಡ್ತಿದ್ದಾರೆ. ಈ ಗಾಡಿಯಲ್ಲಿ ಬಂದಿದೆ ಆಂಧ್ರದಿಂದ, ನಮ್ಮ ಗಾಡಿಗೆ ತುಂಬ್ತಾರೀಗ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಆ ಗಾಡಿಯಲ್ಲಿಂದ ತೊಗೊಂಬಂದು ನಮ್ಮ ಬಾಕ್ಸ್ಗಳು ತೊಗೊಂಡು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಿದ್ದಾರೆ. 130 ಬಾಕ್ಸು. ನಮ್ಮ ಗಾಡಿ ಟೊಮೆಟೊ ಲೋಡ್ ಹೋಗಿದ್ವಿ, ಆ ಟೊಮೆಟೊ ಎಲ್ಲ ಬಿದ್ದಿದೆ. ಪ್ಯಾಕಿಂಗ್ ಎಲ್ಲ ಮಾಡೋದು ಇನ್ನೂ ಒಂದು 1.5 hour 2 hours ಆಗುತ್ತೆ. 12 o'clock ಆಗುತ್ತೆ ಅನ್ಸುತ್ತೆ ನಂಗೆ ಅನ್ಸಿದ ಮಟ್ಟಿಗೆ. ಇದು ನಮ್ಮದೇ ಬಾಕ್ಸ್ ಎಲ್ಲ, ಇದಕ್ಕೂ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹಾಕ್ತಾರೆ. ಪ್ಯಾಕಿಂಗ್ ಈ ಥರ ಮಾಡ್ತಿದ್ದಾರೆ. ಕೊಚ್ಚಿಗೆ ಇದು ಲೋಡು. ಟೈಮ್ ಬಂದು 11:30 ಆಗಿದೆ. ಊಟಕ್ಕೆ ಹೋಗಿದ್ದಾರೆ ಅವರಿಗೆ. ಅರ್ಧ ಗಾಡಿ ಆಗಿದೆ ಲೋಡು, ಒಂದು 55-60 ಬಾಕ್ಸ್ವರೆಗೂ. ಇನ್ನೂ ಮಿಕ್ಕಿರೋದು ಹಾಕ್ತಿದ್ದಾರೆ. ಇನ್ನು ಈ ಬಾಕ್ಸ್ಗಳಿಗೆ ಪೇಪರ್ ಹಾಕ್ಬೇಕೀಗ. ಪೇಪರ್ ಹಾಕ್ಕೊಂಡು ಇಟ್ಕೊಂಡು ಒಂದೇ ಸಲ ತುಂಬ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1.5 hour ತುಂಬಿಸ್ಬಿಡ್ತಾರೆ. ಆ ಗಾಡಿಯಲ್ಲಿ ಅರ್ಧ ಇದೆ. ಫೈನಲಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಹಗ್ಗ ಟಾರ್ಪಲ್ ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನು ಮಿಕ್ಕಿದ ಹಗ್ಗನ ಹಿಂದೆ ಕಟ್ಬಿಡ್ತಾ ಇದ್ದಾರೆ. ಕಾಟಾಗಿ ಹೋಗಿ ಬಂತು ಗಾಡಿ ಟನ್ನೇಜ್ ಬಂದು 2700 ಇದೆ. ಇನ್ನೊಂದು ಮತ್ತೆ ಒಂದು 6 ಬಾಕ್ಸ್ ಹಾಕಿದ್ದಾರೆ. ಅದೊಂದು 100 kg ಬರುತ್ತೆ ಅನಿಸುತ್ತೆ. ಎಲ್ಲ ಒಂದು 2800 ಅಷ್ಟೇ ಟನ್ನೇಜ್ ಲೋಡಿಂಗು. ಈಗ ಬಿಡಬೇಕು. ಇನ್ನು ಪಾರ್ಟಿ ಹತ್ರ ಮಾತಾಡಿಕೊಂಡು ಬಿಡೋದೆ ಈಗ. ನಮ್ಮ ಪವನ್ ಬ್ರೋ ಇದರಿಂದ ಬೆಂಗಳೂರಿಗೆ ಲೋಡ್ ಆಗಿದ್ರಂತೆ. ಡೋರ್ ವೈಸರ್ ತೊಗೊಂಬಂದಿದ್ರು, ಅದನ್ನು ಹಾಕ್ಬಂತಿದ್ದೀವಿ ಈಗ. ಪವನ್ ಬ್ರೋ ಗಾಡಿ ಬಂದು ಅಲ್ಲಿದೆ. ಪವನ್ ಬ್ರೋ ಇವಾಗೆ ಹಾಕ್ಬೇಕಂದ್ರು, ಅದಕ್ಕೆ ಹಾಕ್ತಾಯಿದ್ದೀವಿ. ಹಾಕ್ಕೊಂಡು ಹೊರಡೋದೆ. ಮಾರ್ಕೆಟ್ ಒಳಗಡೆಯಿಂದ ಜಸ್ಟ್ ಇವಾಗ ತಾನೇ ಆಚೆ ಬಂದ್ವಿ ಮೇನ್ ರೋಡ್ಗೆ. ಚಿಂತಾಮಣಿ ಟೌನ್ ಒಳಗಡೆ ಹೋಗ್ತಾ ಇದ್ದೀವಿ. ಟೈಮ್ 3 ಗಂಟೆ ಆಗೋಯ್ತು. ಲೇಟ್ ಆಗೋಯ್ತು ಫುಲ್ಲು ಲೋಡಿಂಗ್ ಮಾಡಿದ್ದೆಲ್ಲ. ಹೋಗ್ತಾ ಇರಬೇಕು. ಇನ್ನೂ ಏನೂ ಹೇಳಲಿಲ್ಲ ಇಷ್ಟೊತ್ತಿಗೆ ಹೋಗಬೇಕು ಟೈಮ್ ಅಂತ, ಬಟ್ ಟೈಮಿಂಗೇ ಇರುತ್ತೆ. ಹೋಗ್ತಿದ್ರೆ ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾರೆ. ಬಂದಿದ್ದೀವಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತ. ಟೀ ಕುಡ್ಕೊಂಡು ಹೋಗಬೇಕು. ಈಗ ನಮ್ಮ ಲೋಕಲ್ ಅಡ್ಡ ನೈಟ್ 24 hours ಇರ್ತೈತೆ. ಇಲ್ಲೇ ಬಂದು ನಾವು ಯಾವಾಗಾದ್ರೂ ಮನೆಯಿಂದನೂ ಇಲ್ಲೇ ಬಂದು ಟೀ ಕುಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಟೀ ಕುಡ್ಕೊಂಡು ಹೋಗಬೇಕು. ಚಿನ್ಸಾಂದ್ರ ಬಿಟ್ಟು ಜಸ್ಟ್ ಒಂದು 500 meters ಇಲ್ಲ, ಒಂದು 300 meters ಬಂದ್ವಿ. ಇಲ್ಲೇ ಭಾರತ್ ಬಂಕ್ ಇದೆ, 24 hours ಇದು. ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋದು ಈಗ, ಮತ್ತು ಕ್ಯಾನ್ಗೂ ಇಟ್ಕೊಂಬಿಡೋದು. ಆಮೇಲೆ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ಎಷ್ಟು ಇಡ್ಸುತ್ತೋ ಮತ್ತು ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ರೆ ಹೋಗಿ ಬರ್ಬೋದು. ಕೇರಳಗೆ ಎಂಟ್ರಿ ಆದ್ವಿ. ಟೈಮ್ ಬಂದು 1 ಗಂಟೆ ಆಗ್ತಾ ಬಂದಿದೆ ಮಧ್ಯಾಹ್ನ. ನೈಟಿಂದ ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ, ನಿದ್ದೆ ಬರ್ತಿತ್ತು ಫುಲ್ಲಾಗಿ. ಅದಕ್ಕೆ ಮಲ್ಕೊಂಬಿಟ್ಟಿದ್ದೆ. ಮಾರ್ನಿಂಗ್ವರೆಗೂ ಎದ್ದಿದ್ದೆ, ಒಂದು 6 ಗಂಟೆವರೆಗೂ. ಮತ್ತು ಫುಲ್ ನಿದ್ದೆ ಬಂತು, ಅದಕ್ಕೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ದು ಬೆಳಗ್ಗೆ ಟಿಫನ್ ಸಹ ತಿಂದಿರಲಿಲ್ಲ. ಇವಾಗ ಒಂದು 1 hour ಬ್ಯಾಕ್ ತಿನ್ಕೊಂಡು ನಾನು ತಗೊಂಡೆ ಓಡಿಸೋದಕ್ಕೆ ಗಾಡಿ. ಇವಾಗ ಕೇರಳ ಎಂಟ್ರಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ತ್ರಿಶೂರ್ ಬಂದು ಇನ್ನೊಂದು 20 kilometer ಇದೆ. ಒಂದು ಚಿಕ್ಕದು ಟನಲ್ ಬಂತು. ಈ ಟನಲ್ ಇಲ್ಲ ಅಂದಿದ್ರೆ 1 hour ಜರ್ನಿ ಜಾಸ್ತಿ ಆಗ್ತಿತ್ತಂತೆ. ಚಿಕ್ಕದೇ ಟನಲ್ ಎಲ್ಲ ಒಂದು 500 meters ಇದೆ ಅಷ್ಟೇ. ತ್ರಿಶೂರ್ ಬಂದು ನಮಗೆ 25-20 kilometer ಇರ್ಬೋದು ಅಷ್ಟೇ.
ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ. ಲಾಗಿನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಗಾಡಿದು ಕರ್ನಾಟಕ ಟಿಪಿನೇ ಹಾಕಿರಲಿಲ್ಲ ಅವರು. ಮತ್ತು ಅವ್ರಿಗೆ ಫೋನ್ ಮಾಡಿ ನೈಟೇ ಇದು ಮಾಡಿದ್ವಿ. ಮತ್ತು ಅವರು ಬಾರ್ಡ್ರಲ್ಲಿ ಬಂದು ನಾವು ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಹಾಕ್ಸ್ಕೊಳೋಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಇವಾಗ ಅನ್ಲೋಡ್ ಮಾಡ್ತಿದ್ದಾರೆ. ಪಾಯಿಂಟಿಗೆ ಬಂದುಬಿಟ್ವಿ. ಈವ್ನಿಂಗು 4 ಗಂಟೆ ಆಯಿತು ಪಾಯಿಂಟಿಗೆ ಬರೋಷ್ಟರಲ್ಲಿ. ಹಗ್ಗ ಬಿಚ್ಚಿದ್ದೀವಿ. 2 ಪಾಯಿಂಟ್ ಅನ್ಲೋಡಿಂಗ್ ಬಂದು ಇಲ್ಲೊಂದು 65 ಬಾಕ್ಸ್ ಇಳಿಸ್ಕೊತಾರೆ. ಇನ್ನು ಮಿಕ್ಕಿದ್ದು ಇನ್ನೊಂದು ಪಾಯಿಂಟ್ಗೆ ಹೇಳ್ತಾರೆ, ಅಲ್ಲಿಗೆ ಹೋಗಬೇಕು. ಇಲ್ಲಿ ಇಳಿಸ್ಕೊತಿದ್ದಾರೆ. ಪಾರ್ಟ್ ಬಿ ಮತ್ತು ಪಾರ್ಟ್ ಬಿ ಎಷ್ಟಿದೆಯೋ ಒಂದು 6 ಬಾಕ್ಸ್ ಏನೋ ಅದು, ಮತ್ತು ಮಿಕ್ಕಿದ್ದು ಒಂದು 60 ಪಾರ್ಟ್ ಇಳಿಸ್ಕೊತಾರೆ. ಮತ್ತು ಪಾರ್ಟ್ 3 ಬಂದು ಒಂದು 6 ಬಾಕ್ಸ್ ಇದೆ, ಅದನ್ನು ಸೆಕೆಂಡ್ ಪಾಯಿಂಟಿಗೆ ತೊಗೊಂಡೋಗ್ಬೇಕು. ಅನ್ಲೋಡ್ ಮಾಡ್ಕೊತಿದ್ದಾರೆ, ಬೇಗ ಮಾಡ್ಕೊಂಬಿಡ್ತಾರೆ. ಪಾಯಿಂಟನ್ನು ಅನ್ಲೋಡ್ ಮಾಡಿಕೊಂಡು ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಇದು ಆಲ್ವಾ ಅಂತ. ಇಲ್ಲಿಂದ ಮತ್ತೆ ನಿಟ್ಟೂರು ಪೋರ್ಟ್ ಕಡೆ ಅದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಫಸ್ಟ್ ಪಾಯಿಂಟಿಂದ ಆ ಪಾಯಿಂಟ್ಗೆ 20-25 ಕಿಲೋಮೀಟ್ರ್ ಇದೆ. 30 ಬರುತ್ತಂತೆ ಲೊಕೇಶನಲ್ಲಿ ತೋರಿಸ್ತಿದೆ. ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು, ಖಾಲಿ ಕ್ರೇಟ್ ಹಾಕ್ಕೊಳೋದಕ್ಕೆ. ಅಲ್ಲೋಗಿ ಸಿಗೋಣ. ಮತ್ತೆ ಸೆಕೆಂಡ್ ಪಾಯಿಂಟಿಗೆ ಬಂದ್ವಿ, ಎರ್ನಾಕುಲಂ ಅಂತ. ಅಲ್ಲಿ ಕೊಚ್ಚಿ ಫೋರ್ಟ್ ನಿಟ್ಟೂರ್ಗೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬೇಡ ಅಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಇಲ್ಲಿಗೆ ಹೇಳಿದ್ರು. ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಅನ್ಲೋಡ್ ಮಾಡ್ಕೊತಿದ್ದಾರೆ. ಮತ್ತೆ ಇನ್ನೂ 10 ಬಾಕ್ಸ್ ಇರುತ್ತೆ. ಟೋಟಲ್ ಇವಾಗ 42 ಇದೆ, 32 ಇಳಿಸಿ ಅಂತ ಹೇಳಿದ್ದಾರೆ. ಮತ್ತು ಮಿಕ್ಕಿದ 10 ಬಾಕ್ಸು ಇನ್ನೊಂದು ಪಾಯಿಂಟಿಗೆ ಕಳಿಸ್ತಾರೋ ಇಲ್ಲ ಅಲ್ಲೇ ಫಸ್ಟ್ ಮಾಡಿದ ಹತ್ರ ಅನ್ಲೋಡ್ ಮಾಡ್ಕೊತಾರೋ ನೋಡಬೇಕು. ಇದನ್ನು ಇವಾಗ ಇಳಿಸ್ಕೊತಿದ್ದಾರೆ. ಇವ್ರು ಎಷ್ಟು ಇಳಿಸ್ಕೊತಾರೋ ಅಷ್ಟು ಖಾಲಿ ಕ್ರೇಟು ನಮ್ಗೆ ಕೊಟ್ಬಿಡ್ತಾರೆ. ಅದನ್ನು ಗಾಡಿಗೆ ಹಾಕ್ಕೊಂಡು ಮತ್ತೆ ಫಸ್ಟ್ ಪಾಯಿಂಟ್ಗೆ ಹೋಗಬೇಕು, ಇಲ್ಲ 10 ಬಾಕ್ಸ್ ಎಲ್ಲಿ ಹೇಳ್ತಾರೋ ಆ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಖಾಲಿ ಬಾಕ್ಸ್ಗಳು ಒಂದು 80 ಹಾಕ್ಕೊಂಡ್ಬಿಟ್ವಿ. ಅರ್ಜೆಂಟಾಗಿ ಇಲ್ಲಿಗೆ 3ನೇ ಪಾಯಿಂಟ್ಗೆ ಬರಬೇಕಂತ. ಅಲ್ಲೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಪೋರ್ಟ್ ಏರಿಯಾಗೆ ಬರ್ತಾ ಇದ್ದೀವಿ. ಇದೇ ಎಲ್ಲ ಪೋರ್ಟ್ ಏರಿಯಾ. ಆ ಕಡೆ ಮುಂದೆ ಅಲ್ಲಿಗೆ ಹೋಗ್ಬೇಕು ನಾವು. ಸ್ಟ್ರೈಟ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲೆಲ್ಲ ಸಮುದ್ರ ಅಂದರೆ ಇದು ಒಳಗಡೆ ಹರಿಯೋ ನೀರು. ಅಲ್ಲಿ ಸ್ಟ್ರೈಟ್ ಕಾಣಿಸ್ತಿರುತ್ತೆ ಪೋರ್ಟ್ ಏರಿಯಾ. ಅಲ್ಲಿಗೆ ಹೋಗಿ ಒಂದು 10 ಬಾಕ್ಸ್ ಇದೆ ಅಷ್ಟೇ, ಅಲ್ಲಿ ಇಳಿಸಾಕಿ ಅಲ್ಲೊಂದು ಎಷ್ಟು ಬಾಕ್ಸ್ ಕೊಡ್ತಾರೆ ಅಲ್ಲಿ, ಒಂದು 30 ಬಾಕ್ಸ್ ಕೊಡ್ತಾರೆ ಅಲ್ಲಿ. ಅವು ಎಲ್ಲ ಹಾಕ್ಕೊಂಡು ಹೋಗ್ಬೇಕು. ಅಲ್ಲಿ ಸಿಗೋಣ ಫೋರ್ಟ್ ಹತ್ರ. ಮತ್ತೆ ಸೆಕೆಂಡ್ ಪಾಯಿಂಟ್ಗೆ ಬಂದ್ವಿ. ಇಲ್ಲಿ ಗುಜರಾತಿ ರೋಡ್ ಅಂತ, ಇದು ಪೋರ್ಟ್ ಏರಿಯಾ ಪಕ್ಕದಲ್ಲೇ ಇಳಿಸ್ಬಿಟ್ವಿ. ಮೇನ್ ರೋಡಲ್ಲೇ ಇಟ್ಕೊಂಡಿದೆ, ಸೊ ಅದಕ್ಕೆ ಬೇಗ ಇಳಿಸ್ಬಿಟ್ಟಿದ್ದೀವಿ. ಇವಾಗ ಕಾಟ ಇನ್ನೂ ಹಾಕಿಲ್ಲ, ಅದನ್ನು ವೆಯ್ಟ್ ಹಾಕಬೇಕು. ವೆಯ್ಟ್ ಹಾಕ್ಬಿಟ್ಟು ಅದೆಷ್ಟು ಬರುತ್ತೆ ಅಂತ ನೋಡಿಕೊಂಡು ಹೋಗ್ಬೇಕು. ಬಾಕ್ಸ್ಗಳು ಹಾಕ್ಕೊಂಡು ಬಿಟ್ವಿ 3ನೇ ಪಾಯಿಂಟಲ್ಲಿ. ಇವಾಗ ಮತ್ತೆ ಫಸ್ಟ್ ಪಾಯಿಂಟ್ ಹತ್ರ ಹೋಗಿ ಅಲ್ಲಿ ಬಾಕ್ಸ್ಗಳು ಖಾಲಿ ಮಾಡಿ ಇಟ್ಟಿರ್ತಾರೆ, ಅವನ್ನ ಹಾಕ್ಕೊಂಡು ಊರ ಕಡೆ ಹೊರಡೋದೆ. ಫಸ್ಟ್ ಪಾಯಿಂಟ್ ಹತ್ರ ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ ಅಲ್ಲಿಗೆ. ಅಲ್ಲಿಗೆ ಹೋಗೋಷ್ಟರಲ್ಲೇ ತುಂಬ ಲೇಟಾಗೋಗುತ್ತೆ, ಯಾಕಂದರೆ ಫುಲ್ಲು ಟ್ರಾಫಿಕ್ ಟೈಮ್. ಈಗ ಪೀಕ್ ಅವರ್ಸು. ಈ ಎಲ್ಲ ಚಿಕ್ಕ ರೋಡ್ಗಳಲ್ಲೇ ಹೋಗಬೇಕು. ಈ ಕೇರಳದಲ್ಲೆಲ್ಲ ಚಿಕ್ಕ ರೋಡ್ಗಳೇ ಇರೋದು. ನಮ್ಮ ಬೆಂಗಳೂರಲ್ಲಾದರೆ ಈ ಥರ ರೋಡ್ ಇದ್ದರೆ 1 ವೇ ಮಾಡಾಕ್ತಾರೆ, ಇನ್ನೊಂದು ಕಡೆಯಿಂದ ಬಿಡ್ತಾರೆ. ಬಟ್ ಇಲ್ಲಿ 2 ವೇ, ಇದರಲ್ಲೇ ಓಡಾಡಬೇಕು, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಬನ್ನಿ. ಫೈನಲಿ ಬಾಕ್ಸ್ಗಳೆಲ್ಲ ಲೋಡ್ ಮಾಡ್ಕೊಂಡ್ವಿ. 270 ಬಾಕ್ಸ್ ಆಗಿದೆ. ಸ್ಟ್ರೈಟ್ ಹಾಕ್ಕೊಂಡು ಒಂದು ಸೆಟ್ ಮಾತ್ರ ಉಳ್ದೋಯ್ತು ಕ್ಯಾರಿಯರ್ ಮೇಲೆ ಹಾಕಿದ್ಮೇಲೆ. ಎಲ್ಲ ಹಾಕ್ಕೊಂಡು ಈಗ ಎಲ್ಲ ಕಟ್ಟಿದ್ದೀವಿ. ಇವಾಗ ಡೀಸೆಲ್ನ ಹಾಕ್ಕೊಂಡು ಮುಖ ಕೈಕಾಲೆಲ್ಲ ತೊಳ್ಕೊಂಡ್ಬಿಡ್ಬೇಕು. ಫುಲ್ ಹಗ್ಗ ಕಟ್ಟಿ ಎಲ್ಲ ಗಲೀಜು ಆಗಿಬಿಟ್ಟಿದ್ದೀವಿ. ಎಲ್ಲ ಡೀಸೆಲ್ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮುಂದೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಡು ಹೋಗಬೇಕು. ಗಾಡಿನ ಅಲ್ಲೇ ಬಾಕ್ಸಿಗೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಬಂದು ಊಟ ಮಾಡ್ಕೊಳೋಣ ಅಂತ ಇಲ್ಲೇ ಹತ್ರದಲ್ಲೇ ಒಂದು ಸ್ಟ್ರೀಟ್ ಫುಡ್ ಇತ್ತು. ಇಲ್ಲೇ ಮೇನ್ ರೋಡ್ ಪಕ್ಕನೇ ಬಂದು ಊಟ ಮಾಡ್ತಾಯಿದ್ದೀವಿ. ಮಾಡಿಕೊಂಡು ನಿಧಾನಕ್ಕೆ ನೈಟ್ ಪೂರ್ತಿ ಜರ್ನಿ ಮಾಡ್ಕೊಂಡು ಹೋಗಬೇಕು. ನಿದ್ದೆ ಬಂದರೆ 1 ಅವರ್ ಮಲ್ಕೊಳ್ಳೋದು,
ಏನೋ ಮಾಡಿಕೊಂಡು ಊರಿಗೆ ಹೋಗ್ಬೇಕು. 1 ಅವರ್ ಆಯಿತು ಬಿಟ್ಟು, ಇನ್ನೂ ಈ ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್. ಏನೋ ಇವತ್ತು ಶನಿವಾರ ಇದೆ ಅದಕ್ಕೆ ಅನಿಸುತ್ತೆ. ಇನ್ನೂ ಸಿಟಿಯಿಂದ ದಾಟೋದಕ್ಕೆ ಆಗಲಿಲ್ಲ. 1 ಅವರಿಂದ ಈ ಟ್ರಾಫಿಕಲ್ಲೇ ಬರ್ತಾ ಇದ್ದೀವಿ. ಇನ್ನೇನು ಲಾಸ್ಟಿಗೆ ಬಂದಿದ್ದೀವಿ. ಯಾವಾಗ ಮುಗಿಯುತ್ತೋ ಏನೋ ಈ ಟ್ರಾಫಿಕ್ಕು. ಸೂಲಗಿರಿ ಹತ್ರ ಬಂದ್ವಿ. ಇಲ್ಲಿ ರೈಟಿಗೆ ತೊಗೊಬೇಕು. ಮುಂದೆ ಹಿಂದೆ ಒಂದು ಕಾರು ನಿಂತೋಗಿತ್ತು, ಇನೋವಾ K50 ಎಲ್ಲೋ ಬೋರ್ಡು. ಹೋಗಿ ಕೇಳಿದ್ರೆ 4 ಇಂಡಿಕೇಟ್ರೇನೋ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಜಾಸ್ತಿ ಹೊತ್ತಿಂದ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ. ಮತ್ತು ಹೋಗಿ ತಳ್ಳಿ ಇದಕ್ಕೆ ಸ್ಟಾರ್ಟ್ ಆಯಿತು. ಕಸ್ಟಮರ್ಗಳಿದ್ರು, ಅವರೆಲ್ಲ ಪಾಪ ಫುಲ್ ಲೇಡೀಸೇ ಇದ್ದಿದ್ದು. ಅದಕ್ಕೆ ಡ್ರೈವರ್ ಏನೂ ಮಾಡೋಕ್ಕಾಗಿರಲಿಲ್ಲ. ನಾವು ಹೋಗಿ ಹೆಲ್ಪ್ ಮಾಡಿದ್ವಿ. ಇಲ್ಲಿ ಸೂಲಗಿರಿ ರೈಟ್ ತೊಗೊಂಡು ಬೆರಗೈ ನಾವು ಬಂದಂಗೆ ಹೋಗೋದು. ಚಿಂತಾಮಣಿಗೆ ಹೋಗ್ಬೇಕೀಗ. ಫಸ್ಟು ಗಾಡಿಯಲ್ಲಿ ಸಿಸ್ಟಮ್ ಇಲ್ಲ, ಮೇಯ್ನ್ ಸಿಸ್ಟಮ್ ಹಾಕ್ಸ್ಬೇಕು. ನಿದ್ದೆ ಬರ್ತಿದೆ, ಅದಕ್ಕೆ ಚಿಂತಾಮಣಿಯಲ್ಲಿ ಹೋಗಿ ಸಿಗೋಣ. ಫೈನಲಿ ಚಿಂತಾಮಣಿಗೆ ಬಂದ್ವಿ. ಈವ್ನಿಂಗ್ ಆಗೋಯ್ತು. ಈ ಶ್ಯಾಮ್ಸ್ ಆಟೋಮೊಬೈಲ್ಸ್ ಅಂತ. ಇಲ್ಲಿ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಸಿಸ್ಟಮ್ಮು ಮತ್ತು 2 ಸ್ಪೀಕರು 2 ಚಿಲ್ಲಿ ಇಷ್ಟೇ ಹಾಕ್ಸ್ತಿರೋದು ಇವತ್ತು. ನೆಕ್ಸ್ಟ್ ಟ್ರಿಪ್ಪು ಹೋಗಿ ಬಂದಮೇಲೆ ಅಮೌಂಟ್ ಅಡ್ಜಸ್ಟ್ ಆದಮೇಲೆ ಸಬ್ಬೂಫರು ಮತ್ತು ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಬೇಕು. ಇದಕ್ಕೆ ಕನೆಕ್ಷನ್ನು. ಕ್ಯಾಮ್ರಾ ಒಂದು ಸಪ್ರೇಟ್ ತೊಗೊಬೇಕಂತೆ. ಇವಾಗ ಅಷ್ಟು ಬಜೆಟ್ ಇಲ್ಲ, ಅದಕ್ಕೆ ಫಿಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಇದನ್ನು ಸದ್ಯಕ್ಕೆ ಇರಲಿ ಅಂತ. ಆಮೇಲೆ ಇನ್ನೊಂದು 3 ವಾರ ಬಿಟ್ಕೊಂಡು ಮತ್ತು ಸಬ್ಬೂಫರು, ರಿವರ್ಸ್ ಕ್ಯಾಮ್ರಾ, ಇನ್ನೇನೋ ಎಕ್ಸ್ಟ್ರಾ ಇದ್ದರೆ ಅದನ್ನು ಹಾಕ್ಸ್ಕೋಬೇಕು. ಫೈನಲಿ ಹಾಕ್ಸಿದ್ದೆಲ್ಲ ಆಯಿತು ಸಿಸ್ಟಮ್ಮು. ಇವಾಗ ನಮ್ಮ ಬ್ರೋ ಉದ್ಘಾಟನೆ ಮಾಡ್ತಿದ್ದಾರೆ. ಅದನ್ನು ಕವರ್ ಕಿತ್ತಿದ್ದಾಯಿತು. ಟೆಂಪರ್ ಗ್ಲಾಸು ಇಲ್ಲೇ ಹಾಕ್ಸ್ಕೊಂಬಿಡೋಣ ಅಂತ ಇವ್ರ ಹತ್ರನೇ ಇಸ್ಕೊಂಡ್ವಿ. ಮೈಕು ಹಾಕ್ಸ್ಕೊಂಡಿದ್ದೀವಿ. ಆಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ ಮೊಬೈಲ್ ಮಾತಾಡೋದಕ್ಕೆ. ಗಣೇಶ ಮಾತಾಡೋದಂತೆ ಅಲ್ಲಿ ಹಾಕಿದ್ದೀವಿ. ತಕ್ಷಣಕ್ಕೆ ಅಲ್ಲೆಲ್ಲ ಫಿಟ್ ಮಾಡಿಸ್ಕೋಬೇಕು. ಈಗ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಹೊರಡೋದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು 9,500 ಆಯಿತು ಬಿಲ್ಲು. ಒಂದು ಆ್ಯಂಡ್ರಾಯ್ಡು, 2 ಸ್ಪೀಕರು ಮತ್ತು 2 ಟ್ಯೂಟರ್ಗಳು. ಇಷ್ಟಕ್ಕೆ ಫಿಟ್ಟಿಂಗ್ ಚಾರ್ಜು ಮತ್ತು ಸ್ಪೀಕರ್ ವೈರ್ ಹಾಕಿದ್ರು. 9,500 ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಈಗ ಫಸ್ಟ್ ಮನೆಗೆ ಹೋಗಿ ಸ್ನಾನ ಮಾಡಿ ಮಲಗಬೇಕಷ್ಟೇ ಕೆಲಸ.